ಭಾವುಜಿ ಅದೇ ಎಲ್ಲ ಬನ್ನಿ ಫ್ಯಾಮಿಲಿ ಮೆಂಬರ್ಸ್ ಮಾತಾಡ್ಬೇಕು ಅಂತಂದ್ರಿ ಭಾವುಜಿ, ಏನು ಮಾತಾಡ್ತಿಲ್ಲ? ಎಲ್ರು ಇನ್ನೂ ಬಂದಿಲ್ವಲ್ಲ? ಎಲ್ರು ಇನ್ಯಾ ಭಾವುಜಿ ನೀನು ಹತ್ರ ಇಲ್ಲ ನೋಡಿ ಬಂದ್. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲೇ ಇದೀವಲ್ಲಪ್ಪ. ನಿನ್ನ ಹೆಂಡತಿ ಇಲ್ವಲ್ಲಪ್ಪ? ಅರೆ ಅಕ್ಕೆ ಬಂದ್ರು. ಬಾಮ್ಮ ಗೀತಾ, ನಿನಗೆ 100 ವರ್ಷ ಆಯ್ಸು. ಈಗ ತಾನೇ ನಿನ್ನ ನಿಲ್ಸ್ಕೊಳ್ತಾ ಇದ್ದೆ. ನಿಮ್ಗೋಸ್ಕರನೇ ಕಾಯ್ತಿದ್ವಿ ಅದಕ್ಕೆ. ಯಾಕೆ? ಒಬ್ಬ ಸ್ವಾಭಿಮಾನಿ ಹೆಣ್ಣು ನಮ್ಮ ಮನೆ ಸೊಸೆಯಾಗಿ ಬಂದಿದ್ದಾಳೆ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ. ಗೊತ್ತಾಯ್ತಮ್ಮ, ಎಲ್ಲ ವಿಷಯ ಗೊತ್ತಾಯ್ತು. ನೀನು ಈ ಮನೆಯೊಳಗಿದ್ದು ಕಾಲೇಜೇ ನಿಂದಾಗಿದ್ರು, ಕಾಲೇಜ್ ಫೀಸ್ನ ಕಟ್ಬೇಡ ಅಂತ ಭಾನುಮತಿ ಹೇಳಿದ್ರು, ಅದು ಬೇಡ ಅಂತ ಹೇಳಿ ನಿನ್ನ ದುಡಿಮೇಲೆ ಸೆಮಿಸ್ಟರ್ ಫೀಸ್ ಕಟ್ಟಿದ್ಯಲ್ಲ, ಅದನ್ನ ಕೇಳಿ ಬಹಳ ಖುಷಿ ಆಯ್ತು. ಆ ಒಂದು ಸ್ವಾಭಿಮಾನದ ಕಿಚ್ಚು ಸದಾಕಾಲ ನಾನು ಒಳಗಡೆ ಇರೋದಕ್ಕೆ ಸಹಾಯ ಮಾಡ್ತಿರೋದು ನಮ್ಮ ಅತ್ತೆ ಮತ್ತು ನನ್ನ ಗಂಡ ಮಾವ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಬಾನು, ನಿನ್ನ ಬಗ್ಗೆನೂ ನಂಗೆ ಬಹಳ ಖುಷಿ ಆಯ್ತು. ಗೊತ್ತಾ? ಯಾಕ್ರಿ? ಸೊಸೆ ಸ್ವಾಭಿಮಾನದಿಂದ ಫೀಸ್ ಕಟ್ಟೋದನ್ನ ನೋಡ್ಬೇಕು, ಅವಳನ್ನ ಅಭಿನಂದಿಸ್ಬೇಕು ಅಂತ ನೀನು ಕಾಲೇಜ್ವರೆಗೂ ಹೋಗಿದ್ಯಲ್ಲ. ಅತ್ತೆಗೆ ಸೊಸೆ ಫೀಸ್ನ ತಾನೇ ಕಟ್ಟಬೇಕು ಅನ್ನೋ ಪ್ರೀತಿ, ಸೊಸೆಗೆ ತನ್ನ ಫೀಸನ್ನ ತಾನೇ ದುಡಿದು ಕಟ್ಟಬೇಕು ಅನ್ನೋ ನೀತಿ. ಆ ನೀತಿನ ಮೆಚ್ಚೋಕೆ ಅತ್ತೆ ಸೊಸೆ ಪಕ್ಕದಲ್ಲಿ ನಿಂತು ಮೆಚ್ಚೋ ಅಂತ ಗುಣ. ವಾವ್, ಅತ್ತೆ ಸೊಸೆ ಅಂದ್ರೆ ಹೀಗಿರ್ಬೇಕು. ಹೇಶ್ ಗೀತಾ, ಸ್ವಾವಲಂಬನೆ ಅನ್ನೋದು ಮನುಷ್ಯನ ನಿಜವಾದ ಸ್ವತಂತ್ರ. ದುಡಿಯೋ ಕಷ್ಟ ಗೊತ್ತಿರೋ ಯಾವ ಮನುಷ್ಯನೂ ತಪ್ಪು ದಾರಿಗೆ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ನೋಡಿದ್ಯಾ ವಿಜಯ್, ಹೆಣ್ಣಾಗಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡಿರೋ ಹೆಣ್ಣು ನಿನ್ನ ಹೆಂಡತಿ. ಅವಳನ್ನ ನೋಡಿ ನೀನು ಸ್ವಲ್ಪ ಕಲಿ. ವೇಶ್ ಗೀತಾ. ಕಣ್ಮಣಿ, ಇದೇ ಖುಷಿಲಿ ಇವತ್ತೆಲ್ರಿಗೂ ಸಿಹಿ ಅಡುಗೆ ಮಾಡು. ಓಕೆ? ಗಂಟೆ 8 ಹೆಂಗೆ ಪೌಡಿಸಿದಾನೆ ಪುಣ್ಯಾತ್ಮ. ಬೆಳಗ್ಗೆ ಬೇಗ ಹೇಳ್ಬೇಕು, ಆ ಗೀತಾನೇ ಮನೆಯಿಂದ ಒದ್ದೋಡ್ಸೋಕೆ ಪ್ಲಾನ್ ಮಾಡಬೇಕು, ಅದು ಮಾಡಬೇಕು, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಗುರ್ರ ಅಂತಿದ್ದಾನೆ. ಎಬ್ಸಕ್ ಹೋದ್ರೆ ಮತ್ತೆ ಬೌ ಅಂತ ನಿಂತು ಭಯ ಆಗತ್ತೆ. ವಿಜಯ ವಿಜಯ, ನಿನ್ ಹೆಂಡತಿಂದ ಈ ಪಾಟಿ ಅವಮಾನ ಆದ್ಮೇಲೂ ಅದು ಹೆಂಗೋ ನಿಂಗೆ ಈ ರೇಂಜಿಗೆ ನಿದ್ದೆ ಬರುತ್ತೆ? ಜಯ ಗುರು, ಎದ್ದೇಳು ರಾಜಕುವರ, ಎದ್ದೇಳು ಬೆಳಗಾಯಿತು. ಗುಡ್ ಮಾರ್ನಿಂಗ್ ತಾರಣ್ಣ ಅಂಕಲ್. ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ದೀರಾ? ಅವನೇನು ಎದ್ದಿರ್ಲಿಲ್ವಲ್ಲ, ಅದಕ್ಕೆ ನಾನು ಸುಪ್ರಭಾತ ಆಡ್ತಿದ್ದೆ. ಸೂರ್ಯ ಹುಟ್ಟಿ ಇಷ್ಟೊತ್ತಾದ್ಮೇಲೂ ಯಾರಾದ್ರೂ ಇನ್ನೂ ಮಲ್ಗಿರ್ತಾರ ತಾರಣ್ಣ ಅಂಕಲ್? ಅಲ್ವಾ, ಅದಕ್ಕೆ ಎದ್ದು ಸೋಫಾ ಮೇಲೆ ಮಲ್ಕೋ, ಹಾಸಿಗೆ ಬೇಡ ಅಂತ ಎಬ್ಬಿಸ್ತಿದ್ದೀನಿ. ವಿಜಯ್ ಎದ್ದೇಳ. ವಿಜಯ, ಎಮ್ಮೆ ಚರ್ಮಕ್ಕೆ ಇದೆಲ್ಲ ವರ್ಕೌಟ್ ಆಗೋದಿಲ್ಲಪ್ಪ. ಮತ್ತೆ ವರ್ಕೌಟ್ ಆಗೋದು ಯಾವ್ದು ಅಂತೀಯ ನೀನು? ವರ್ಕೌಟ್ ಆಗೋದು ನಾನಲ್ಲ. ಅಮ್ಮ ಎಲ್ಲ ಯಜಮಾನ್ರೆ, ನಿಮ್ ಹೆಂಡತಿ, ನಿಮ್ ಅರ್ಧಂಗಿ, ನಿಮ್ ವೈಫು. ಏಯ್, ಬೆಳಗ್ಗೆ ಎದ್ದು ನಿನ್ ದರಿದ್ರ ಮುಖ ನೋಡ್ಬೇಕಾ? ತಾರಣ್ಣ ಅಂಕಲ್, ನಿಮ್ ದರಿದ್ರ ಮುಖ ನೋಡಕ್ಕೆ ನಮ್ ಯಜಮಾನ್ರಿಗೆ ಇಷ್ಟ ಅಲ್ವಂತೆ. ದಯವಿಟ್ಟು ಹೋಗಿಪಾ. ಏಯ್, ಏನೇ ಕಿಂಡಲ್ ಮಾಡ್ತಿದ್ಯಾ? ಗೆದ್ಬಿಟ್ಟೆ ಅಂತಾನಾ? ಆಟಿಟ್ಯೂಡಾ? ನಮ್ಮಪ್ಪ ನೀನು ಹೊಗಳ್ಬಿಟ್ರು ಅಂತಾನಾ? ನನಗದೇನು ಇಲ್ಲ ವಿಜಯ್, ಆದ್ರೆ ನೀನೇ ಅದನ್ನೆಲ್ಲ ಅನ್ಕೊಂತಿದ್ಯಾ ಅಂದ್ರೆ ನಿನಗಾಗ ಆಗಿದೆ ಅನ್ನೋದು ನಿಜ ಆಯ್ತು.
ಆ ಲೆವೆಲ್ ಫೀಲ್ ಮಾಡ್ಕೊಂತಿದ್ಯಾ? ವೆರಿ ಗುಡ್. ಮುಚ್ಚೆ ಬಾಯಿ. ಇಷ್ಟಕ್ಕೂ ನನ್ನನ್ನು ಯಾಕೆ ಬಸ್ದೆ? ನತ್ತಿ ಮೇಲೆ ಸೂರ್ಯ ಬಂದ್ಮೇಲೆ ಇಷ್ಟೊತ್ತಾದ್ರೂ ಮಲ್ಕೊಂಡಿದ್ರೆ ಅದನ್ನ ದರಿದ್ರ ಅಂತ ಕರೀತಾರೆ. ಆ ದರಿದ್ರ ಈ ಮನೆಗೆ ಅಂಟ್ಕೋಬಾರ್ದು. ಇದು ನನ್ ಮನೆ, ಬೇಕಾದಾಗ್ಲಿ. ನಿನಗೇನು? ಇದು ನಾನಿರೋ ಮನೆ. ನಿತ್ಯ ಎದ್ದು ಒಂದ್ ಮಳ ಹೂ ಹಾಕೋ ವರ್ತನೆ ಮನೆಗೂ ಒಳ್ಳೇದಾಗ್ಲಿ ಅಂತ ಬಯಸೋಳ್ ನಾನು. ಅಂತದ್ರಲ್ಲಿ ಸದ್ಯಕ್ಕೆ ಈ ಮನೆ ಅನ್ನ ತಿಂತಿದ್ದೀನಿ. ಇರೋ ಜಾಗ ಕೆಟ್ಟದಾದ್ರೆ ಆ ದೇವ್ರ ಮೆಚ್ತಾನ? ಹಾಗಂತ ನೀನೇನ್ ನನ್ ಪಾಲಿಗೆ ಅಲಾರಾಮ ಅಲ್ಲ, ವೇಕಪ್ ಕಾಲ್. ಎಚ್ಚರ ಆಗ್ಬೇಕು, ಎಚ್ಚರವಾಗಿರ್ಬೇಕು. ಇಲ್ಲ ಅಂದ್ರೆ ಈ ಗೀತ ಅನ್ನೋ ಗೀಟು ಎಂತ ಏಟ್ ಬೇಕಾದ್ರೂ ಕೊಡ್ಬೋದು. ನೋಡೆ, ಈ ಕ್ಷಣದಿಂದ ಕೌಂಟ್ ಮಾಡ್ತಾ ಹೋಗು. ಪ್ರತಿ ಏಟು ನಿನಗ್ ಬೀಳುತ್ತೆ. ಪ್ರತಿ ಸತಿ ನೀನ್ ಮಣ್ಮುಕ್ತ್ಯ. ಪ್ರತಿ ಸೆಕೆಂಡು ನಿನಗೆ ಸುಸ್ತೋಡಿಸ್ತೀನಿ. ಓ ಭ್ರಮೆ ಬೇಡ. ಬೆಳಗ್ಗೆ ಇಂತ ವ್ಯಂಗ್ಯ ನನಗಾಗಲ್ಲ. ನನಗೂ ಅಷ್ಟೇ ವಿಜಯ್. ಬೆಳಗಾದ್ಮೇಲೂ ಹಾಸಿಗೆ ಮೇಲೆ ಇರೋರ್ ಕಂಡ್ರೇನೆ ಆಗಲ್ಲ. ಬೇಗ ಎದ್ದೇಳು. ಏನ್ ಅಧಿಕಾರ ಚಲಾಯಿಸ್ತಿದ್ಯಾ? ಒಳ್ಳೇದನ್ನ ಕಲ್ಸೋಕೆ ಏನ್ ಬೇಕಾದ್ರೂ ಚಲಾಯಿಸ್ಬೋದು. ಏಯ್, ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ. ನೀನ್ ಯಾವಳ ನನ್ ಕೇಳಕ್ಕೆ? ಮತ್ತೆ ಮತ್ತೆ ಕೇಳಿಸ್ಕೊಳ್ಳೋ ಆಸೆನ ಯಜಮಾನ್ರೆ. ನಾ ನಿಮ್ ಹೆಂಡತಿ, ಈ ಮನೆ ಸೊಸೆ, ನಿಮ್ ತಮ್ಮ ತಂಗಿಗೆ ಅತ್ತಿಗೆ. ನೋಡು, ಸುಮ್ನೆ ಸಂಬಂಧಗಳನ್ನೆಲ್ಲ ಕಟ್ಕೊಂಡು ಬಂದ್ರೆ ತೊಂದ್ರೆ ನಿಮಗೆ. ಗಂಡ ಹೆಂಡತಿ ಮಾತಾಡ್ತಿರುವಾಗ ಮಧ್ಯದಲ್ಲಿ ಬಂದ್ ಮೂಗ್ ತೂರ್ಸ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಕಟ್ಟಾಗಿದೆಮ್ಮ ನೀನು ಹೇಳು. ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ವಲ್ಲ? ಹೆಂಡತಿ ಹತ್ರ ಹೇಗ್ ಮಾತಾಡ್ಬೇಕಂತ ನಿನಗ್ ಗೊತ್ತಿಲ್ವಾ ವಿಜಯ್? ಏಯ್, ಉಪ್ ಅಂತ ಓದಿದ್ರೆ ಆರೋಗ ಉಳ್ಕಟ್ಟಿ ನೀನು. ಛೀ, ಬ್ಯಾಟ್ ಸ್ಮೆಲ್. ಮೊದ್ಲೋಗಿ ಬ್ರಷ್ ಮಾಡ್ಕೊಂಡ್ ಬಾ, ಆಮೇಲೆ ಫ್ರೆಶ್ ಆಗಿ ಊದುವಂತೆ, ಆಯ್ತಾ? ಆಗ್ತಿಲ್ಲ ತಂಗೆ ವಾ, ನನ್ನ ಕೈಲಿ ಆಗ್ತಿಲ್ಲ. ನನ್ನ ತಲೆ ಸಿಡಿದು 1000 ಹೋಳ ಆಗ್ತಿದೆ ಅಂತ ಅನ್ಸುತ್ತೆ ತಂಗೆ ವಾ. ಈ ಹಾವಳಿ ನನ್ನ ಕೈಲಿ ತಡಿ ಸಾಧ್ಯ ಆಗ್ತಿಲ್ಲ ತಂಗೆ ಬಾ. ಯಾವ ಹಾವಳಿ? ಯಾರ್ ಹಾವಳಿ ಅಣ್ಣ? ಮತ್ತಿನ್ನೇ ಆಡ್ದು ನಿನ್ನ ಸೊಸೆದು. ಬೆಳಿಗ್ಗೆ ಆ ದರಿದ್ರದವಳ ವಿಷಯ ಬೇಕಾ? ಜಸ್ಟ್ ಹೇಳ್ದೆ ಅಷ್ಟೇ, ಬೇಜಾರು ಮಾಡ್ಕೊಳ್ಳೋದೇನಕ್ಕೆ? ಪೇಪರ್ ನೋಡೋಣ, ನಮ್ಮ ಭವಿಷ್ಯ ನೋಡೋಣ, ಭವಿಷ್ಯ ನೋಡೋಣ. ಮೊದಲು ನಿನ್ನದೇ ನೋಡೋಣ ಅಲ್ವೇ? ಕೋ ಕೊಂಬು ಕೂ ಕುಂಭ. ನಿಂದು ಕುಂಭ ಅಲ್ವ ತಂಗೆವಾ? ಹುಷಾರಾಗಿರಬೇಕು. ಈ ಮಾತು ನಂದಲ್ಲ ತಂಗೆವಾ, ನೋಡು ಇದ್ರಲ್ಲಿ ಬರ್ದಿದೆ. ಮನೆಗೆ ಅತಿಥಿಗಳ ಆಗಮನ, ನೆಮ್ಮದಿ ಹಾಳು. ನಂದ? ಮತ್ತಿನ್ನೇ ಆಡ್ದು ಕುಂಭರಾಶಿ ನಿಂದು ತಾನೆ, ಬರ್ದಿದೆ ಅಂದ್ಮೇಲೆ ಫಿಕ್ಸ್ ಅದು. ಏನ್ ತಂಗೆವಾ ಇಷ್ಟು ಕೆಡ್ದಾಗ ಬರ್ದಿದ್ದಾರೆ? ಇದೆಲ್ಲ ಸುಳ್ಳು ಬಿಡಣ್ಣ. ನೆಮ್ಮದಿ ಹಾಳು ಮಾಡೋದಕ್ಕೆ ಅತಿಥಿಗಳು ಬರ್ಬೇಕಾ? ಆಲ್ರೆಡಿ ಮನೇಲಿ ಒಕ್ಕರ್ಸ್ಕೊಂಡಿದ್ದಾಳದ ದೊಡ್ಡ ಗೂಬೆ. ಬರೀ ಗೂಬೆ ಯಾಕೆ ತಂಗೆವಾ? ಇದರಲ್ಲಿ ಬರ್ದಿದೆ ಅಂದ್ಮೇಲೆ ಆ ಗೂಬೆಯನ್ನು ಸೃಷ್ಟಿ ಮಾಡಿದ ಪ್ರಧಾನ ಗೂಬೆನು ಬರೋ ಚಾನ್ಸಸ್ ಇದೆ. ಬಿ ಕೇರ್ಫುಲ್. ತಂಗೆವಾ, ಯಾಕೋ ಬರ್ದಿದ್ದಕ್ಕೂ ಸೌಂಡ್ಗೂ ಸಿಂಕ್ ಆದಂಗಿದೆ. ನೋಡಿಕೊಂಡು ಬರುವ. ಯಾರು ನೀನು? ನಾನೇ. ಯಾರು? ಯಾಕ್ ಬುದ್ಧಿ ಮುಖ ಮರ್ತೋಯ್ತೆ? ಯಾಕ್ ಬುದ್ಧಿ ಗೊತ್ತಾಗ್ಲಿಲ್ವೇ? ಈಗ ನೋಡಿ, ಈ ಪಕ್ಕ ಗೊತ್ತಾಗ್ಲಿಲ್ವೇ? ಇರಿ, ಹಾ, ಈ ಪಕ್ಕ ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಸಾರಿ, ಗೊತ್ತಾಗ್ತಿಲ್ಲ. ಆ ಈಗ ಬ್ಯಾಕು ಗೊತ್ತಾಗ್ಲಿಲ್ವೋ?
ಇವನ್ ಯಾವಂತಂಗಮ್ಮ ಒಳ್ಳೆ ಕಾಮಿಡಿ ಪೀಸ್ ತರ ಆಡ್ತಾನೆ. ಏ ತು ಕೌನೆ ರೇ ಬಾಬಾ. ಅವಮಾನ, ಶುದ್ಧ ಅವಮಾನ. ಏನೇ ಮುಖ ನೋಡ್ತಿದ್ಯಾ, ಬಾರೆ ಒಳಗೆ. ಅಯ್ಯ ಅಯ್ಯ ದಾರಿ. ಬೀಗ್ರೆ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರೋ? ನಮಸ್ತೆ ಬೀಗ್ತಿಯಮ್ಮ, ಚೆನ್ನಾಗಿದ್ದೀರಾ? ಯಾಕೆ ಏನಾಯ್ತು? ಅವಮಾನ, ಅವಮಾನ. ನಿಮ್ ಬಾಮೈದ ನನ್ನನ್ನ ಯಾರು ಅಂತ ಕೇಳೋದೆ? ಯಾಕೋ ಸಿತಾರ, ನಿನಗ್ ಮರವು ಜಾಸ್ತಿ ಆಯ್ತಾ? ಇವರು ಗೀತಾ ಅವ್ರ ಅಪ್ಪ ಅಮ್ಮ ಅಲ್ವಾ? ಗೊತ್ತು ಬಾಜಿ, ಹಂಗೆ ನಾನು ಅವ್ರ ತರ ಕಾಮಿಡಿ ಮಾಡಕ್ ಹೋದೆ. ಓಹೋ, ಹಾಗಾದ್ರೆ ನೀವು ನಂತರ ಕಾಮಿಡಿ ಪೀಸೆ? ಹೋಗ್ಲಿ ಬಿಡಿ, ಮರ್ತಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗಾಗ ಹೋಗಿ ಬಂದು ಮಾಡ್ತಾ ಇದ್ರೆ, ಏನಾದ್ರೂ ಕುಟ್ಟು ತಗೊಂಡು ಮಾಡ್ತಾ ಇದ್ರೆ ನೆನ್ಪಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವೇ? ಆದ್ರೆ ಇಲ್ಲೇನಾಯ್ತು, ನಾವು ಬರ್ಲಿಲ್ಲ, ತಾವೂ ಕರ್ಲಿಲ್ಲ. ಈಗ ನಾವು ಕರಿದೆ ಯಾಕೆ ಬಂದಿದ್ದೀವಿ ಅಂತ ಗೊತ್ತಾ? ಬೀಗರಾದ್ಮೇಲೆ ಆಮಂತ್ರಣಕ್ಕೆ ಕಾಯುವ ಅಗತ್ಯ ಇದೆಯೇ? ಇಲ್ಲ, ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಏನಂತೀರ ಬೇಕ್ತಿಯಮ್ಮ? ಇದ್ದಕ್ಕಿದ್ದಾಗೆ ಮಗಳನ್ನ ನೋಡ್ಬೇಕು ಅನ್ಸ್ಬಿಡ್ತು. ನನ್ನ ಹೆಂಡತಿದು ಒಂದೇ ಕನ್ವರ್ಕೆ ಗೀತಾ 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 ಅಂತ. ಅದಕ್ಕೆ ಬಂದ್ಬಿಟ್ವಿ. ಅದು ಅಲ್ಲದೆ ದಿನ ಗೀತಾ ಕನ್ಸಲ್ ಬರೋಳು, ಅಪ್ಪಾಜಿ ಯಾವಾಗ ಬರ್ತೀರಾ, ಅಪ್ಪಾಜಿ ಯಾವಾಗ ಬರ್ತೀರಾ ಅಂತ ಕಾಡೋಳು. ಅದಕ್ಕೆ ಬಂದ್ಬಿಟ್ವಿ. ಸಿತಾರವ್ರೆ, ನೀವು ಬೇಜಾರ್ ಮಾಡ್ಕೊಳ್ಬೇಡಿ. ಮೊನ್ನೆ ಕನ್ಸಲ್ಲಿ ನೀವು ಬಂದಿದ್ರಿ. ಅದೆಲ್ಲ ಬಿಡಿ, ದಂಪತಿಗಳು ಬಂದ್ರಲ್ಲ ಅದೇ ಸಂತೋಷ. ಬನ್ನಿ ಬೇಕ್ರೆ. ಎಲ್ಲಿ ಇನ್ನೊಂದ್ಸರಿ ಅನ್ನಿ. ಅದೇ ಈಗ ತಾನೇ ಅಂದ್ರಲ್ಲ, ಬನ್ನಿ ಬೀಗ್ರೆ ಅಂತ. ನಿಮ್ ಬಾಯಲ್ಲಿ ಬೀಗ್ರೆ ಅನ್ನಿಸ್ಕೊಳಕ್ಕೆ ಒಂಥರ ಆನಂದ. ಬೀಗ್ರಾದ್ಮೇಲೆ ಬೀಗ್ರೆ ಅನ್ನೋದ್ರಲ್ಲಿ ಏನಿದೆ ಬೀಗ್ರೆ? ಯಾರು ಬಂದಿದ್ದಾರೆ ನೋಡು. ಹೇಗಿದೆಯೇ ಮಗಳೇ ಗೀತಾ? ನಾನು ಬಂದಿದ್ದೀನಮ್ಮ, ನಿಮ್ಮಪ್ಪ BP ಶ್ರೀನಿವಾಸ. ಸುಶೀಲಾ, ಕೇಳೋ ಮಾತೇನೆ ಇದು. ಬಂಗ್ಲೆ ರಾಣಿ ಇದ್ದಾಗಿದ್ದಾಳೆ ನೋಡು, ಒಂದು ಸುತ್ತ ದಪ್ಪಾಗಿದ್ದಾಳೆ. ಅದಕ್ಕೆ ಕಾರಣ ಏನ್ ಹೇಳು? ಸುಖ, ಸಂತೋಷ. ನನ್ನ ಹೆಂಡತಿನೂ ಅಷ್ಟೇ, ಮದ್ವೆ ಆದಾಗ ಚಪಾತಿ ತರ ಇದ್ಲು, ಈಗ ಪೂರಿ ತರ ಆಗ್ಬಿಡ್ತಾಳೆ. ಅದಕ್ಕೆ ಕಾರಣ ಏನು ಹೇಳಿ? ಸುಖ, ಸಂತೋಷ ಅಲ್ವಾ ಸುಶೀಲಾ? ಯಾಕಮ್ಮ ಗೀತಾ ಅಳ್ತಾ ಇದೆಯಾ? ಮದರ್ ಸೆಂಟಿಮೆಂಟು ನಮಗೂ ಇರುತ್ತೆ, ನಾವು ತೋರ್ಸ್ಕೊಳಲ್ಲ. ಮನೆ ತುಂಬಿಸ್ಕೊಳಕ್ ಬರ್ಬೇಕಾಗಿತ್ತು, ಆಗ ಬರ್ಲಿಲ್ಲ. ಈಗ ನಾವು ಮನೆಗೆ ಬಂದಿದೀವಲ್ಲ, ಈಗ ಬರ್ತಾ ಇದೆ. ಇಷ್ಟಕ್ಕೂ ಅಳಿಯಂದ್ರಲ್ಲಿ ಅವ್ರನ್ನ ನೋಡ್ಲೇ ಇಲ್ವಲ್ಲ? ಅಳಿಯಂದ್ರಲ್ಲಮ್ಮ ಗೀತಾ, ಅಳಿಯಂದ್ರೆ ಅಳಿಯಂದ್ರೆ ಹೋಗಮ್ಮ ಗೀತಾ, ಕರ್ಕೊಂಡ್ ಬಾ. ಗೀತಾ, ನೀನು ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇರು. ಸಿತಾರ, ಹೋಗಿ ವಿಜಯನ ಕರ್ಕೊಂಡು. ಈ ಸಿಚುವೇಶನ್ಗೆ ಅವನು ಬೇಕೇ ಬೇಕು. ಜಸ್ಟ್ ಮಿನಿಟ್ ಬಂದೆ. ಅಯ್ಯೋ ವಿಧಿ. ಛೀ, ಬ್ಯಾಡ್ ಸ್ಮೆಲ್. ಯಾವ ಬ್ಯಾಡ್ ಸ್ಮೆಲ್ಲು ಇಲ್ಲ, ಅವಳೇ ಬ್ಯಾಡು.
ಕೆಳಗೆ ಬಂದು ನೋಡು. ಏನ್ ಮಾಮ, ಬಾ ಒಳಗಡೆ. ಏನ್ ವಿಷಯ? ಯುವರಾಜ, ಮಹಾರಾಜರ ಅಪ್ಪಣೆಯಾಗಿದೆ, ಸಭೆಗೆ ಬರಬೇಕಂತೆ. ಅತಿಥಿ ಅಭ್ಯಾಗತರು ಬಂದು ನಿಮಗೋಸ್ಕರ ಕಾಯುತ್ತಿರುವರು. ಯಾರು? ಯಾರ್ ಮಾಮ ಅದು? ನಿನ್ನ ಅತ್ತೆ, ನಿನ್ನ ಮಾವ. ಏನು? ಗೀತಾ ಅಪ್ಪ ಅಮ್ಮ. ಅವ್ರು ಯಾಕೆ ಬಂದಿದಾರ? ವಾಟ್ ನಾನ್ಸೆನ್ಸ್ ಟಾಕಿಂಗ್ ವಿಜಯ್ ಕುಮಾರ. ಹೇಳ್ದೆ ಕೇಳದೆ ಅವಳೇ ಮನೆಗೆ ಬಂದಿದ್ದಾಳೆ, ಇನ್ನು ಅವಳ ಅಪ್ಪ ಅಮ್ಮ ಹೇಳಿ ಕೇಳಿ ಬರ್ತಾರೇನೋ? ಅವ್ರ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟ ಇದೆಯಲ್ಲಪ್ಪ. ಅದಕ್ ನಾನೇನ್ ಮಾಡ್ಬೇಕಂತೆ? ಯಾವನು ಗೊತ್ತು? ನೀನು ನಿನ್ನ ಅತ್ತೆ ಮಾವ ಎಲ್ಲ ಮಾತಾಡ್ಕೊಂಡು ನಿರ್ಧಾರಕ್ಕೆ ಬನ್ನಿ, ಆಮೇಲೆ ಏನ್ ಮಾತಾಡಿದ್ದೀನಿ ಅಂತ ನಂಗೆ ತಿಳಿಸಿ. ನಾನ್ ಬರಲ್ಲ. ಕರ್ಕೊಂಡ್ ಬಾ ಅಂತ ಹೇಳಿರೋದು ನಿನ್ನ ಅಪ್ಪ, ನಮ್ ಭಾವಜ್. ಹಾಗಾದ್ರೆ ಇವತ್ತು ನಮ್ಮ ಅಪ್ಪನ ಮುಂದೆನೆ ಅವ್ರಿಗೆ ಅವಮಾನ ಮಾಡ್ತೀನಿ. ಖರೀದೆ ಬಂದವ್ರ ಕಾಲ್ ಮುರಿತೀನಿ. ನೀನ್ ಹೋಗಿರ್ ಮಾಮ, ನಾನ್ ಬರ್ತೀನಿ. ಬೀಗ್ರೆ, ಇನ್ನೊಂದ್ಸರಿ ಹಾಗಂತೀರಾ? ಏನು? ಅದೇ ಬೀಗರೆ ಅಂದ್ರಲ್ಲ. ನನಗೆ ನಿಮ್ಮ ಅಮಾಯಕತೆನೂ ಇಷ್ಟ ಆಯ್ತು, ನಿಮ್ಮ ಮಗಳ ಅಮಾಯಕತೆನೂ ಇಷ್ಟ ಆಯ್ತು ಬೀಗ್ರೆ. ಮತ್ತೆ ನನ್ನಿಂದನೇ ಅಲ್ವಾ ಗೀತೆಗೆ ಬಂದಿರೋದು? ಮತ್ತೆ ಹೇಗೆ ನನ್ನ ಮಗಳು? ಅಪ್ಪ, ಈಗ ಅದೆಲ್ಲ ಬೇಕಾ? ಗೀತಾ, ನೀನು ಬೇಡ ಅಂದ್ರು ನಾನು ಮಾತಾಡ್ಬೇಕಮ್ಮ. ನೋಡಿ ಬೀಗ್ರೆ, ಋಣಾನುಬಂಧ ಅನ್ನೋದು ಹೇಗಿರುತ್ತೆ ನೋಡಿ. ಗೀತಾ ನಮ್ಮ ಮನೆ ಸೊಸೆಯಾಗಿ ಬಂದ್ಲು. ನಾನೇ ನನ್ನ ಮಗ ವಿಜಯ್ಗೆ ಒಂದು ಹೆಣ್ಣನ್ನ ತಂದಿದ್ರು, ಇಂಥ ಒಳ್ಳೆ ಮನಸ್ಸಿರೋ ಹುಡುಗಿನ ನನ್ನ ಮನೆ ಸೊಸೆಯಾಗಿ ತರಕಾಗ್ತಾ ಇರಲಿಲ್ಲ. ಅಪ್ಪ, ಯಾಕೆ ನಿಂತ್ಕೊಂಡ್ಬಿಟ್ರಿ? ನಿಮ್ಮ ಹೊಗಳಿಕೆ ಮಾತುಗಳಿಂದ ನನ್ನ ಕೈಲಿ ಕೂತ್ಕೊಳ್ಳೋಕೆ ಆಗ್ತಿಲ್ಲ. ಅಯ್ಯೋ, ತಾವು ಕೂತ್ಕೊಳ್ಳಿ. ಗೀತಾ ಅಚಾನಕ್ ಆಗಿ ನಮ್ಮ ಮನೆಗೆ ಒಲ್ದಿರೋ ಅದೃಷ್ಟ. ನಮ್ಗೆಲ್ಲ ಸ್ವಾಭಿಮಾನದ ಪಾಠ ಕಲ್ಸ್ಕೊಡೋ ಟೀಚರ್ ಅಂತ ಅನ್ಕೋಬಹುದು ಅಲ್ವಾ ಭಾನುಮತಿ? ಅಯ್ಯೋ, ದೊಡ್ಡ ಮಾತು, ತುಂಬಾ ದೊಡ್ಡ ಮಾತು. ಯಾ ಕಡಿಮಯ್ಯ ನಿಂತೆ? ಅಲ್ಲಿದಾರ ನೋಡ್ ನಿನ್ನ ಅತ್ತೆ ಮಾವ. ಅಪ್ಪನ ಮುಂದೆನೆ ಅವ್ರಿಗೆ ಅವಮಾನ ಮಾಡ್ತೀನಿ, ಕರಿದೆ ಬಂದವ್ರ ಕಾಲು ಮುರಿತೀನಿ ಅಂತ ಹೇಳಿದ್ ನನ್ ಕಿವಿಗೆ ಬಿತ್ತಪ್ಪ. ಏನ್ ಮಾಡ್ತೀಯ? ನೋಡ್ತಿರೋ ಮಾಮ, ಅದನ್ನೇ ಮಾಡ್ತೀನಿ. ಒಟ್ನಲ್ಲಿ ಗೀತಾ ಒಳ್ಳೆ ಸಂಸ್ಕಾರ ಬಂತು. ನಾನ್ ಕಲ್ಸಿದ್ದು, ನಾವು ಕಲ್ಸಿದ್ದು. ಅಳಿಯಂದ್ರು ಬಂದ್ರು. ಓಹೋ, ಅಳಿಯಂದ್ರೆ ಅಯ್ಯೋ ಅಯ್ಯೋ ಅಯ್ಯೋ, ಅಳಿಯಂದ್ರೆ ಅಳಿಯಂದ್ರೆ ಎದ್ದೇಳಿ. ಕಣ್ ತುಂಬ ಬರ್ತಾ ಇದೆ ಅಳಿಯಂದ್ರೆ, ಕಣ್ ತುಂಬ ಬರ್ತಾ ಇದೆ. ಬೀಗ್ರೆ, ನೀವು ನನ್ನ ಮಗಳನ್ನ ಹೊಗಳಿದ್ರಿ, ಆದ್ರೆ ನಿಮ್ ಮಗನ್ ಸಂಸ್ಕಾರ ನೋಡ್ತಾ ಇದ್ರೆ ಈತ ಗುಡ್ಡ ಆದ್ರೆ ಅಳಿಯಂದ್ರು ಬೆಟ್ಟ.
ಅವರು ನನಗೆ ದೀರ್ಘದಂಡ ನಮಸ್ಕಾರ ಮಾಡಿ ಕೊಟ್ಟ ಮರ್ಯಾದೆನ ಈ ಜನ್ಮದಲ್ಲಿ ಈ ಬಿ ಪಿ ಶ್ರೀನಿವಾಸ ಮರೆಯಲ್ಲ ಬೀಗ್ರೆ, ಮರೆಯೋಲ್ಲ. ಗೀತಾ, ಇಂಥ ಗಂಡನ ಪಡೆಯೋಕೆ ಪುಣ್ಯ ಮಾಡಿದ್ದ ಕಣೆ. ಏನ್ ನಯ, ವಿನಯ, ಸಂಸ್ಕಾರ. ನನ್ನ ಕಣ್ಣಿಗೆ ಅಳಿಂದ್ರು ಸಾಕ್ಷಾತ್ ಶ್ರೀರಾಮಚಂದ್ರ ತರ ಕಾಣಿಸ್ತಿದ್ದಾರೆ. ಬೀಗ್ರೆ, ದೊಡ್ಡವ್ರ ಬಗ್ಗೆ ಭಯ ಭಕ್ತಿ ಇರೋ ಮನುಷ್ಯ ಜೀವನದಲ್ಲಿ ಎಡುವಕ್ ಸಾಧ್ಯನೇ ಇಲ್ಲ. ಗೀತಾ, ನಿಮ್ಮ ಅಮ್ಮನ್ ನೋಡಿದ ತಕ್ಷಣ ನೀನು ಓಡ್ ಬಂದು ತಪ್ಕೊಂಡೆ, ಕಾಲು ಬಿದ್ದು ನಮಸ್ಕಾರ ಮಾಡ್ಲಿಲ್ಲ. ಆದ್ರೆ ಅಳಿಯಂದ್ರು ನಮ್ಮನ್ನ ನೋಡಿದ ತಕ್ಷಣ ಓಡ್ ಬಂದು ದೀರ್ಘದಂಡ ನಮಸ್ಕಾರ ಮಾಡ್ಬಿಟ್ರು. ಸಕಲ ಗುಣ ಸಂಪನ್ನ ಅನ್ನೋ ಪದ ಇಂಥವ್ರು ನೋಡೇ ಹುಟ್ಟಿರ್ಬೇಕು. ಮೆಸ್ತೆ ಅಳಿಯಂದ್ರೆ, ನೀವೇನಂತೀರ ಬೀಗ್ರೆ? ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಅಳಿಯಂದ್ರೆ, ನೀವೊಂದ್ ಸಣ್ಣ ತಪ್ಪು ಮಾಡಿದ್ರಿ. ಮೊದಲನೇ ಸರಿ ಅತ್ತೆ ಮಾವಂಗೆ ಗಂಡ ಹೆಂಡತಿ ಇಬ್ರು ಸೇರಿ ನಮಸ್ಕಾರ ಮಾಡ್ಬೇಕು ತಾನೆ. ಸುಶೀಲ, ಬಾರೆ ಇಲ್ಲಿ. ಅಯ್ಯೋ, ಬಾರೆ ಅಂದ್ರೆ ನಿಂತ್ಕೊಳ್ಳೆ. ಗೀತಾ, ನಿನ್ ಗಂಡನ ಪಕ್ಕ ಹೋಗಿ ನಿಂತ್ಕೊಳ್ಳಮ್ಮ. ಅಯ್ಯೋ, ಹೋಗೆ. ಅಯ್ಯೋ, ನೀವ್ ಈ ಕಡೆ ಬನ್ನಿಯಪ್ಪ, ಯಾವಾಗ್ಲೂ ಮಧ್ಯಕ್ಕೆ ಹೋಗ್ತಿರಲ್ಲ. ಸರಿ, ಬನ್ನಿ, ನೀವ್ ಬನ್ನಿ. ವಿಜಯ್, ಯಾಕೆ ಹಾಗೆ ನೋಡ್ತಾ ಇದ್ಯಾ? ಅತ್ತೆ ಮಾವನ್ಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಪಾಪ ಅವ್ರ ಆಶೀರ್ವಾದ ಮಾಡಕ್ ಅಷ್ಟೊತ್ತಿಂದ ಕಾಯ್ತಿದ್ದಾರೆ. ಬನ್ರಿ. ನಾಚಿಕೆ ಅನ್ಸುತ್ತೆ ಅಳಿಯಂದ್ರಿಗೆ. ರೀ, ಆಶೀರ್ವಾದ ತಗೊಳ್ರಿ. ಒಂದ್ ನಿಮಿಷ ಬರ್ತಾ ಆಶೀರ್ವಾದಕ್ಕೆ ಅಕ್ಷತೆನ ತವರಿಂದನೇ ತಗೊಂಡ್ ಬಂದಿದ್ದೀನಿ. ಹ್ಞೂ ಕಣೆ, ಹಾಕೆ. ಸೊ ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು. ಕಲ್ಯಾಣಮಸ್ತು, ಶುಭಮಸ್ತು, ಶುಭವಾಗ್ಲಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಏನು ವಿಜಯ್ ಕಾಲಕ್ಕೆ ಬೀಳೋದ? ಚಾನ್ಸೇ ಇಲ್ಲ. ಅವನು ಆಪೋಸಿಟ್ ಇರೋರು ಅವ್ನ ಕಾಲಕ್ಕೆ ಬೀಳ್ತಾರೆ ಹೊರತು ಅವನ್ ತಲೆ 1 ಇಂಚು ಬಾಗಲ್ಲ. ಗಿರಿ, ಈಗ ಅದು ಬಿಡು. ಈಗ ಮನೇಲಿ ವಿಜಯ್ ಪರಿಸ್ಥಿತಿ ಏನು? ಎಲ್ಲ ಚೆನ್ನಾಗಿದ್ರೆ ಇಲ್ಲಿ ಬಂದ್ ನಮ್ ಜೊತೆ ಟೀ ಕುಡಿತಾ ಇದ್ದ. ಹಾಗಿದ್ಮೇಲೆ ಮನೇಲಿ ಪರಿಸ್ಥಿತಿ ಸರಿ ಇಲ್ಲ ಅಂತೀಯಾ? ಅವ್ರ ಮನೇಲಿ ಅವ್ನಿಗೇನೋ ಆಗಕ್ ಸಾಧ್ಯ? ಏನ್ ಬೇಕಾದ್ರೂ ಆಗ್ಬೋದು ಸಿಟಿ. ಯಾಕಂದ್ರೆ ಆ ಮನೇಲಿ ಇರೋದು ಗೀತಾ. ಎಲ್ಲಿದ್ರು ಆ ವಿಜಯ್ ಮರ್ಯಾದೆ ತೆಗೆಯೋದೇ ಅವಳಿಗೆ ಕೆಲಸ ಆಗಿದೆ. ಪಾಪ ವಿಜಿಗೆ ಇಲ್ಲೂ ನೆಮ್ಮದಿ ಇಲ್ಲ, ಮನೆಯಲ್ಲೂ ನೆಮ್ಮದಿ ಇಲ್ಲ. ನಾವೇನೇ ಹೇಳಿ ಆ ಗೀತಾ 2 ದಿನದಲ್ಲಿ 25,000 ರೂಪಾಯಿ ದುಡ್ಡು ಫೀಸ್ ಕಟ್ಟಿದಾಳಲ್ಲ, ನಾವೆಲ್ಲರೂ ಮೆಚ್ಚಲೇಬೇಕು. ಅಷ್ಟು ತೊಂದರೆ ಕೊಟ್ಮೇಲೂ, ನಾವು ಅವಳು ದುಡ್ಡು ಕದ್ಮೇಲೂ ಚಾಲೆಂಜ್ನ ಗೆದ್ದಿದ್ದಾಳೆ ಅಂದ್ರೆ ಅವಳು ಗ್ರೇಟ್ ಕಣ. ನಾವೇ ಯಾರಾದ್ರೂ ಆಗಿದ್ರೆ ಸೋಲ್ ಒಪ್ಕೊಂಡು ಸಾರಿ ಅಂತ ಹೇಳ್ಬಿಡ್ತಿದ್ವಿ. ಆದ್ರೆ ಗೀತಾ ಲೋ ಏನೋ ಆಗಿದೆ ನಮ್ಗೆ. ಯಾಕೋ ಹೋಗಿ ಹೋಗಿ ಗೀತಾನ ಹೊಗಳ್ತಾ ಇದೀವಲ್ಲೋ. ಅವಳು ಒಳ್ಳೊಳ್ಳೆ ಆಗಿರ್ಬೋದು, ಆದ್ರೆ ನಾವಿರೋದು ವಿಜಯ್ ಕಡೆ. ನಿಜ ಮಗ, ಏನೇ ಆದ್ರೂ ವಿಜಿ ಕುಡಿಸಿರೋ ಎಣ್ಣೆ ಋಣ ನಮ್ಮ ಮೇಲಿದೆ. ಇಷ್ಟು ದಿನ ಬಿಟ್ಟಿ ತಿನ್ಕೊಂಡು ಬಿದ್ದಿದೀವಿ, ನಿಯತ್ ಕೆಡ್ಸ್ಕೊಂಬಾರ್ದು ಕಣ್ರು. ವಿಜಿ ಸೋಲಪ್ಪೋ ತನಕ ಆ ಗೀತಾ ನಮ್ ಶತ್ರುನೇ. ಯಾವುದೇ ಕಾರಣಕ್ಕೂ
ವಿಜಿ ವಿರುದ್ಧ ನಿಂತವ್ರನ್ನ ನಾವು ಸಪೋರ್ಟ್ ಮಾಡಲೇಬಾರ್ದು. ಇನ್ಮೇಲೆ ಈ ತರ ಮಾತಾಡಲ್ಲ ಅಂತ ಪ್ರಾಮಿಸ್ ಮಾಡಿ. ಅಲ್ಲ ವಿಜಿ, ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿತ್ತಾ? ಎಲ್ಲ ಬಿಟ್ಟು ಆ ಗೀತಾ ಅಪ್ಪನ ಆಶೀರ್ವಾದ ಬೇಕಾಗಿತ್ತಾ? ಅಮ್ಮ, ಕರಿದೆ ಬಂದವರ ಕಾಲು ಮುರಿತೀನಿ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಅದೇ ಕಾಲ್ಗೋಗಿ ಶಿರಸಾಷ್ಟಾಂಗ ಪ್ರಣವ ಮಾಡಿದ್ಯಲ್ಲೋ ಪುಣ್ಯಾತ್ಮ. ಹೋಗಿ ಹೋಗಿ ಆ ಮನುಷ್ಯನ ಏನಾಗತ್ತಿತ್ತು ನಿನಗೆ? ನಾನೆಲ್ಲಿ ಬಿದ್ದೆ? ಅದು ಎಡವಿ ಬಿದ್ದಿದ್ದು. ಕೇಳಿದೆ ತಂಗ್ಯವ್ವ, ನೋಡು ಅದನ್ನೇ ಚಕ್ ಅಂತ ಕ್ಯಾಚ್ ಮಾಡ್ಕೊಂಡು ಹೆಂಗೆ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ಟ ಆ ಪಾಪಿ ಬಿಪಿ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಆ ಗೀತಾ ಗಂಡ ಹೆಂಡತಿ ಅಲ್ದೇ ಇದ್ರು ದಂಪತಿಗಳ ತರ ಪೋಸ್ ಕೊಟ್ಟು ಶಿಷ್ಟಾಚಾರ ಪಾಲಿಸ್ಬಿಟ್ಲ. ಈ ಗೀತಾ ಆ್ಯಂಡ್ ಫ್ಯಾಮಿಲಿ ದಾಂಪತ್ಯ ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡು ಸಲೀಸಾಗಿ ಮನೆಯಲ್ಲಿ ಸಂತೋಷ ಕಾಣ್ತಿದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ ತಂಗ್ಯವ್ವ. ಅವಳ ಅಪ್ಪ ಬೇರೆ ಬಂದಿದ್ದಾನೆ, ಇತ್ತ ಕಡೆ ನಿನ್ನ ಗಂಡ ಬೇರೆ ನಂಗೆ ಮಾಡೋಕ್ಕೆ ಇನ್ನೆರಡು ದಿನ ಏನೇನು ಕೆಲಸ ಇಲ್ಲ, ಮನೇಲೇ ಬಿದ್ದಿರ್ತೀನಿ ಅಂತ ಅನೌನ್ಸ್ ಬೇರೆ ಮಾಡಿದ್ದಾರೆ. ಇದಿಲ್ಲಿಗೆ ನಿಲ್ಲಲ್ಲ ತಂಗ್ಯವ್ವ. 2 ದಿನ ನಾವು ಅನುಭವಿಸೋ ತುಂಬ ಇದೆ. ಆ ಮನುಷ್ಯನ ತಡ್ಕೋಬೇಕು. ಇನ್ನೆರಡು ದಿನ ಆ ಬಿ ಪಿ, ನಮ್ಮ ಬಿ ಪಿನ ಯಾವ ಲೆವೆಲ್ಗೆ ಎತ್ಕೊಂಡು ಹೋಗ್ತಾನೋ ಆ ದೇವನೇ ಬಲ್ಲ. ಆಗೋದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅನುಭವಿಸಿ ಸಾಯೋದು ಬಿಟ್ರೆ ನಮಗೆ ಬೇರೆ ದಾರಿ ಇಲ್ಲ. ಇದೆ ದಾರಿ ಇದೆ. ಹೆಂಡತಿ ಅನ್ನಿಸ್ಕೊಂಡು ಅವ್ರ ಅಪ್ಪನ ಕಾಲಿಗೆ ನನ್ನೇ ಬೀಳಿಸ್ಬೋದು ಅನ್ನೋದಾದ್ರೆ, ನಾನ್ ಗಂಡ ಅನ್ನಿಸ್ಕೊಂಡು ಅವ್ರ ಅಪ್ಪ ಅಮ್ಮ ಮುಂದೆನೆ ಕಟ್ಕೊಂಡಿರೋ ಹೆಂಡತಿಗೆ ಕಾಟ ಕೊಡ್ಬೋದಲ್ವಾ? ಆದ್ರೆ ಮನೆಯಲ್ಲಿ ನಿಮ್ಮ ಅಪ್ಪ ಇರ್ತಾರಲ್ವೇನೋ? ಸದ್ಯಕ್ಕೆ ಅವ್ರು ಈಚೆ ಹೋಗಿಲ್ವಾ? ಬರೋದು ಸಂಜೆ ಅಲ್ವಾ? ಅಷ್ಟರಲ್ಲಿ ಹೆಂಡತಿ ಕೈಯಲ್ಲಿ ಈ ಗಂಡ ಬೇಕಾದಷ್ಟು ಕೆಲಸ ಮಾಡಿಸ್ಬೋದಲ್ವಾ? ಮಾಡ್ಸೋ ಕೆಲ್ಸ ಅವಳಿಗೆ ಟಾರ್ಚರ್ ಆಗ್ಬಹುದಲ್ವಾ? ಈ ಟಾರ್ಚರ್ನ ಅವ್ರ ಅಪ್ಪ ಅಮ್ಮ ನೋಡಿ ಅವ್ರ ಮಗಳು ಈ ಮನೇಲಿ ಸುಖವಾಗಿಲ್ಲ, ಆ ಗೀತಾ ಈ ಮನೆಗೆ ಬೇಕಾಗಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈ ಮನೆಯಿಂದ ವಾಪಸ್ ಕರ್ಕೊಂಡು ಹೋಗ್ಬೋದಲ್ವಾ? ಖಂಡಿತ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಾವು ಮಾಡೋ ಅವಮಾನ, ಕೊಡೋ ಟಾರ್ಚರು ಆ ಲೆವೆಲ್ಗಿರ್ಬೇಕು. ಈ ಮನೆ ಅವ್ರ ಮಗಳಿಗೆ ಸರಿಯಾದ ಜಾಗ ಅಲ್ಲ, ನರ್ಕ. ಇಲ್ಲಿದ್ರೆ ಖಂಡಿತ ಗೀತಾಗೆ ಅಪಾಯ ಅಂತ ಅವ್ರಿಗನ್ಸೋ ಹಾಗೆ ನಾವು ಮಾಡ್ಬೇಕು. ಈಗ ಸದ್ಯಕ್ಕೆ ನಾವೇನ್ ಮಾಡ್ಬೇಕು? ಅಮ್ಮ, ಈ ಕ್ಷಣನೇ ಈ ಮನೆ ಕೆಲ್ಸದವ್ರಿಗೆಲ್ಲ ರಜಾ ಕೊಡು. ಸಂಜೆ ಒಳಗಡೆ ನಾನು ಏನ್ ಮಾಡ್ತೀನೋ ನೀನೇ ನೋಡು. ಏನೋ ಮಗಳೇ, ನೀನಿಲ್ಲಿ ಖುಷಿಯಾಗಿದೆಯಲ್ಲ, ಅದೇ ನನಗೆ ಸಂತೋಷ. ಜಾಗ ಹೇಗೆ ಇದ್ರು ಇದ್ದ ಜಾಗದಲ್ಲಿ ನಗ್ತಾ ಇರೋದನ್ನ ಕಳ್ಸಿರೋದು ನನ್ನ ತವ್ರು ಅಲ್ವೇನಮ್ಮ? ನಿನ್ ಜೀವನ ಏನಾಗ್ಬಿಡುತ್ತೋ ಅಂತ ತುಂಬಾ ಭಯ ಪಟ್ಕೊಂಡಿದ್ದೆ ಕಣೆ. ಆದ್ರೆ ನೀನ್ ತಗೊಂಡ ನಿರ್ಧಾರ, ನೀನ್ ಇಟ್ಟಿರೋ ಹೆಜ್ಜೆ ತವರಿಗೆ ಹೆಸರು ತರೋ ಹಾಗೆ ಮಾಡಿದೆ ಗೀತಾ. ಗೀತಾ, ನಿಮ್ಮಪ್ಪನ ದಾಟಿ ಕೂಡ ಬದಲಾಗೋಗಿದೆ ಕಣೆ. ಯಾವಾಗ್ಲೂ ನಿನ್ನ ಬೈತಾ ಇದ್ದಿದ್ ನಾಲ್ಗೆ ಈಗ ನಿನ್ನ ಹೊಗಳಕ್ ಶುರು ಮಾಡಿದೆ. ಯಾರೇನಂತಾರ ಅನ್ನೋದಕ್ಕಿಂತ ನಾವ್ ಹೇಗಿರ್ತೀವಿ ಅನ್ನೋದೇ ಮುಖ್ಯ ಅಲ್ವಾ? ನಡೆದ್ರೆ ದಾರಿ ಅಂತಾರೆ, ಸುಮ್ನಿದ್ರೆ ಸಾರಿ ಅಂತಾರೆ.
ಅದೆರಡನ್ ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ತಾನೆ? ಸರಿಮಾ, ಆ ವಿಷಯ ಬಿಡು. ಈ ಮನೇಲಿ ನೀನ್ ಹೇಗಿದ್ಯಾ ಹೇಳೆ. ಅಮ್ಮ, ನನ್ ಬೇಕಾದಾಗಿದ್ದೀನಿ, ಬೇಕಾದಾಗ ಇರ್ತೀನಿ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡೋ ಅಗತ್ಯ ಇಲ್ಲ ಅಮ್ಮ. ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಇರು. ಅರೆ ಗೀತಾ, ಒಂದ್ ನಿಮಿಷ ಕೂತ್ಕೋ. ಸಂಸಾರ ಶುರುವಾಯ್ತಮ್ಮ? ಅಂದ್ರೆ ದಾಂಪತ್ಯ ಅಂದ್ರೆ ತನು ಮನ ಎರಡು ಒಂದಾಗೋದು ಅಂತ. ನೀನು ವಿಜಯ್ ಒಟ್ಟಿಗೆ ಆಶೀರ್ವಾದ ಮಾಡಿದ್ರಿ, ಹಾಗೆಷ್ಟು ಖುಷಿ ಆಯ್ತಲ್ಲ. ಹಾಗೆ ಜೀವನದಲ್ಲಿ ಇನ್ ಮುಂದಕ್ಕೂ ನೀವಿಬ್ರು ಒಂದಾಗ್ಬೇಕು ಕಣೆ. ಅಮ್ಮ, ನಾನು ವಿಜಯ್ ಜೊತೆ ಒಂದಾಗಕ್ಕೆ ಮನೆಗೆ ಬರಲಿಲ್ಲ. ಅದು ನನ್ನ ಗುರಿನೂ ಅಲ್ಲ. ಅವನು ಮಾಡಿದ ತಪ್ಪನ್ನ ಮೀಡಿಯೋರ್ ಮುಂದೆ ಹೇಳಿಸಿ ಸತ್ಯನ ಬಾಯ್ಬಿಡ್ಸೋಕ್ಕೋಸ್ಕರ ಈ ತಾಳಿನ ನಾನೇ ಕಟ್ಕೊಂಡು ಹೆಂಡತಿ ಪಾತ್ರದಲ್ಲಿ ನಟಿಸಿದಷ್ಟೇ ಅನ್ನೋದನ್ನು ಜಗತ್ತಿಗೆ ತಿಳಿಸಿ ಈ ಮನೆ ಬಿಟ್ಟು ಬರೋಳು ನಾನು. ನನಗೆ ಕ್ಷಮಿಸಮ್ಮ, ನಾನು ಹೇಳಲ್ಲ. ಏ ಗೀತಾ, ಹೇಳೆ. ನೀನು ಅಳಿಯಂದ್ರು ಒಂದಾದ್ರ? ಇಲ್ಲ. ಯಾಕೆ? ಕಾಲೇಜ್ ಇದೆಯಲ್ಲಮ್ಮ, ಇನ್ನೂ 1 ವರ್ಷ ಓದ್ ಮುಗಿಬೇಕು, ಆಮೇಲೆ ಸಂಸಾರ. ಏನೇ ಇದು ಗೀತಾ, ಮದ್ವೆ ಆದ್ಮೇಲೂ ಇದೆಲ್ಲ ಏನೇ? ಅಮ್ಮ, ಮದುವೆ ಅನ್ನೋದು ಒಬ್ಬನ ಆಸರೆಯಲ್ಲಿ ಬದುಕೋದು ಹೇಗೆ ಅಂತ ಹೇಳುತ್ತೆ. ಆದ್ರೆ ಓದ್ ಅನ್ನೋದು ನಮ್ ಕಾಲ್ ಮೇಲೆ ನಾವ್ ನಿಲ್ಲೋ ಹಾಗೆ ಮಾಡುತ್ತೆ. ಮೊದ್ಲು ನಾವ್ ನಿಲ್ಲೋದ್ ಮುಖ್ಯ ಅಲ್ವೇನಮ್ಮ? ಆದ್ರೂ ಮದ್ವೆ ಆದ್ಮೇಲೆ ಸಂಸಾರನೇ ಮುಖ್ಯ ಕಣೆ. ಅಮ್ಮ, ನೀನು ಅಪ್ಪನ್ ತರ ಮಾತಾಡ್ತಿಯಲ್ಲಮ್ಮ. ಮೊದ್ಲು ನಾನು ಓದ್ ಮುಗಿಬೇಕು, ಆಮೇಲೆ ಮಿಕ್ಕಿದ್ದು. ಇನ್ನೊಂದು ವರ್ಷ ಎಲ್ಲ ನಾನು ಅನ್ಕೊಂಡಂಗೆ ನಡೆಯುತ್ತೆ, ಮುಗಿಯುತ್ತೆ. ಗೀತಾ ನಮ್ಗೆ ಕಾಲ್ ಮಾಡಿಲ್ಲ, ನಮ್ಮನ್ನ ಮೀಟ್ ಕೂಡ ಮಾಡಿಲ್ಲ. ಆ ಮನೇಲಿ ಇನ್ನೇನು ಎಡ್ಬಿಟ್ ಆಗಿದ್ಯೋ ಏನೋ, ಯಾರಿಗ್ ಗೊತ್ತು. ನನಗೂ ಅದೇ ಭಯ ಆಗ್ತಿದೆ ಕಣೆ. ಆ ಮನೇಲಿರೋ ಇಡೀ ಟೀಮ್ನ ಸೋಲ್ಸಿ ಅವಳು ಅಲ್ಲಿಗೆ ಹೋಗಿರೋದು. ವಿಜಿ ಮನೆಯವ್ರ ಸೋತ್ ಮನ್ಸ್ಗಳ ಮಧ್ಯೆ ಗೀತನ ಹೇಗ್ ಮಣ್ಮುಗಿಸ್ಬೋದೇನೋ ಅಂತ ಪ್ಲಾನ್ ಆಗ್ತಿರ್ಬೋದೇನೋ. ಬರೀ ಚಾಲೆಂಜ್ಗಳ ಮಧ್ಯೆ ನಿರಂತರವಾಗಿ ಹೋರಾಡೋದೇ ಜೀವನ ಆಗ್ಬಿಟ್ರೆ ಹೇಗೆ? ಅವ್ರು ಒಡಿಯಕ್ ಬರೋದು, ಇವಳು ತಪ್ಪಿಸ್ಕೊಳ್ಳೋದು, ಇದೇ ರೀತಿ ಮುಂದೆ ಸಾಕ್ತಾ ಹೋದ್ರ ಸರಿ ಹೋಗಲ್ಲ ಕಣ. ಎಲ್ಲೋ ಒಂದ್ ಕಡೆ ಇಬ್ರು ಒಂದ್ ತೀರ್ಮಾನಕ್ ಬರ್ಬೇಕು. ಯಾವ ತೀರ್ಮಾನಕ್ ಬರ್ಬೇಕು ಅಂತೀಯ? ಒಬ್ರಿಗೊಬ್ರು ಅಡ್ಜಸ್ಟ್ ಆಗ್ಬೇಕು ಶರಣ್ಯ. ಅದ್ರ ಅರ್ಥ ಗೀತಾ ವಿಜಯ್ ಜೊತೆ ಅಡ್ಜಸ್ಟ್ ಆಗ್ಬೇಕು ಅನ್ನೋದಾ? ಹಾ, ಅಡ್ಜಸ್ಟ್ ಆದ್ರೆ ಅವ್ರಿಬ್ರು ಗಂಡ ಹೆಂಡತಿ ಆಗ್ತಾರೆ, ಸಂಸಾರ ಶುರು ಆಗತ್ತ. ಜೀವನ ಅದ್ರ ಪಾಡಿಗದು ಸಾಕ್ತಾ ಹೋಗುತ್ತ. ಅದು ವಿಜಯ್ ಮತ್ತೆ ಗೀತಾ ಕೇಸಲ್ಲಿ ಯಾವತ್ತೂ ಆಗೋದಿಲ್ಲ ಕಣೆ. ಯಾಕೆ ನೋಡೆ ಸಿಂಕೋ, ಅವರಿಬ್ರು ಎಣ್ಣೆ ಸೀಗೆಕಾಯಿ ತರ. ಇಲ್ಲ ಎಣ್ಣೆ ಇರ್ಬೇಕು ಅಥವಾ ಸೀಗೆಕಾಯಿ ಇರ್ಬೇಕು. ಒಂದಕ್ಕೊಂದು ಉಜ್ಜಿದ್ರೆ ಹೋಗೋದು ಎಣ್ಣೆನೆ. ಹಾಗಾದ್ರೆ ಗೀತಾ ಮತ್ತು ವಿಜಯ್ ಇವ್ರಿಬ್ರಲ್ಲಿ ಎಣ್ಣೆ ಯಾರು? ಸೇಡು ಬಿಡ್ದಿರೋ ಜಿಗುಟು ಸ್ವಭಾವ ಇಟ್ಕೊಂಡಿರೋ ವಿಜಯ್ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಅವನಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಇರೋ ಗೀತಾದು ಜಿಗಿಟು ಸ್ವಭಾವ ಅಲ್ವಾ? ಅವಳೇ ಎಣ್ಣೆ ಆದ್ರೆ ಏನೋಪ್ಪ, ಯಾರು ಏನು ಅಂತ ತೀರ್ಮಾನಕ್ಕೆ ಬರಕ್ ಕಷ್ಟ. ಆದ್ರೆ ಒಂದಂತೂ ಸತ್ಯ, ಎಣ್ಣೆ ಹೋಗತ್ತೆ, ಸೀಗೆಕಾಯಿ ಉಳಿಯುತ್ತೆ. ಆ ಸೀಗೆಕಾಯಿ ನಮ್ ಗೀತಾ ಆಗ್ಲಿ ಅನ್ನೋದೇ ನನ್ನ ಆಸೆ. ಏನೋ ಸಿದ್ದು, ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ದೀಯಾ? ಹೇಗಿದ್ದೀಯೋ? ಏನೋ ಕಾಲು ಉಳ್ಕಿದೀಯಾ? ನೀನ್ ಯಾಕೋ ಕಾಲು ಉಳ್ಕಿಸ್ಕೊಳಕ್ ಹೋದೆ? ಹೌದು ಕಣೋ, ನನ್ನ ಮಗಳು ಕೇರಳಕ್ಕೆ ಹೋಗಿ ಉಳುಕ್ ತೆಗಿಯೋ ವಿದ್ಯೆ ಕಲ್ತ್ಕೊಂಡು ಬಂದಿದ್ದಾಳೆ. ಹಾಗಂತ ಅವಳೀಗ ನಮ್ಮ ಮನೇಲಿಲ್ಲ, ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಾಳೆ ಕಣೋ. ಅದಕ್ಕೆ ಬರೋಕ್ಕಾಗೋಲ್ಲ. ನಾವು ಈಗ ಇಲ್ಲಿಗೆ ಬಂದಿದೀವಿ ಕಣೋ. ಹೋಗಿ ಯಾವ್ದಾರ ಡಾಕ್ಟರ್ ತೋರಿಸ್ಕೊಳ್ಳೋ. ಈತ ಈಗ ಮಂತ್ರಿ ಮನೆ ಸೊಸೆ, ಅವಳು ಬಂದು ಬೇರೆಯವ್ರ ಕಾಲು ಹಿಡಿಯೋಕ್ಕಾಗುತ್ತಾ? ಅದು ಆಗ್ದಿರೋ ಕೆಲಸ ಕಣೋ. ಮಾಮ, ಟಾರ್ಚರ್ಗೆ ಮೊದಲು ನನ್ನ ಪವರ್ ಏನು ಅನ್ನೋದನ್ನ ತೋರ್ಸಕ್ಕೆ ಅವಕಾಶ ಸಿಕ್ತು. ಏನ್ ಮಾಡ್ತೀಯ?
ನಾನು ಎಡವಿ ಬಿದ್ದಿದ್ದನ್ನೇ ಎಲ್ರ ಮುಂದೆ ನಮ್ಮ ಮಾವನ್ ಕಾಲು ಹಿಡ್ದೆ ಅನ್ನೋ ರೀತಿ ಆಯ್ತಲ್ವಾ. ಈಗ ಮನೆಯವ್ರು ಎಲ್ರ ಮುಂದೆ ಗೀತಾ ನನ್ನ ಕಾಲು ಹಿಡಿತಾಳೆ. ಅಯ್ಯೋ ಫೋನ್ ಇಡಯ್ಯ ಸಿದ್ದರಾಮ, ಅದು ಎಷ್ಟು ತಲೆ ತಿಂತ್ಯ. ಮಿನಿಸ್ಟರ್ ಸೊಸೆ ಬಂದು ನಿನ್ ಕಾಲ್ ಹಿಡಿಯಕ್ಕಾಗುತ್ತಾ? ಓಹೋ ಇಡಯ್ಯ. ಏನ್ ತಲೆ ತಿಂತಾರಪ್ಪ ಇವರು. ಓಹೋ ಅಳಿಮಯ್ಯ. ವಿಜಯ್ ಎನ್ನಿ ಸಾಕು, ಅಳಿಮಯ್ಯ ಅಂತ ಯಾಕೆ ಕರಿತೀರಾ? ಮತ್ತಿನ್ನೇನು ಸರ್, ಒಂದೆರಡು ಅಕ್ಷರದ ಮಾತಂದ್ರೂ ಮುಂದ್ಗಡೆಂದು ಅಳಿಮಯ್ಯ, ಮಿಡ್ಲಲ್ಲೊಂದು ಅಳಿಮಯ್ಯ, ಅದ್ರ ಬಾಲ ಜೊತೆಂದು ಅಳಿಮಯ್ಯ. ಇದು ಓವರ್ ಅಂತ ನಿಮ್ಗೆ ಅನ್ಸಲ್ವೇ? ಸುಮ್ಮನೆ ಇರ್ರಿ, ಮಾತ್ಕು ನೀವ್ಯಾಕೆ ಮಧ್ಯೆ ಬರ್ತೀರಾ? ಮಗಳು ಕಟ್ಕೊಂಡ್ ಗಂಡನ್ನ ಅಳಿಮಯ್ಯ ಅಂತ ಕರೀದೆ ಇನ್ನೇನ್ ಕರಿಯಕ್ಕಾಗತ್ತೆ? ನಿಮ್ಗೆ ಅಳಿಮಯ್ಯ ಅಂತ ಕರೆದ್ರೆ ಬೇಜಾರಾದ್ರೆ ಅಳಿದೇವ್ರು ಅಂತ ಕರಿತೀನಿ, ಓಕೆನಾ? ಆದ್ರೆ ಯಾವುದೇ ಕಾರಣಕ್ಕೂ ಅಳಿಮಯ್ಯ ಅಂತ ಕರೀದೇ ಇರೋಕ್ಕಾಗಲ್ಲ ನೋಡಿ. ಆಗಲ್ಲ ಅನ್ಕೊಂಡು ಅದೆಷ್ಟು ಸಾರಿ ಅಳಿಮಯ್ಯ ಅಂತ ಕರಿತೀರಿ ಪಾಪಿಯವ್ರೆ. ಪಾಪಿ ಅಲ್ಲ, ಬಿಪಿ. ಸಾರಿ ಬಿಪಿ ಅವ್ರೆ. ಮತ್ತೆ ಅಳಿದೇವ್ರು ಎಲ್ರ ಮುಂದೆ ಕಾಲು ಬಿದ್ದು ಆಶೀರ್ವಾದ ತಗೊಂಡ್ಮೇಲೆ ನಾನು ಇಷ್ಟು ಮರ್ಯಾದೆ ಕೊಡ್ತಾ ಇದ್ರೆ ಹಾಗೆ ಅಂತೀನಿ. ನಾನು ಅಷ್ಟು ಮರ್ಯಾದೆ ಕೊಡೋದು ಬೇಡವಾ? ಅಯ್ಯೋಯ್ಯೋ, ಎಲ್ಲಾದ್ರೂ ಉಂಟಾ? ಮತ್ತೆ ನಾನು ಕಾಲಿಗೆ ಬಿದ್ದಿದ್ದನ್ನೇ ದೊಡ್ಡದು ಮಾಡ್ತಾ ಇದ್ದಾನೆ ಇವನು. ಈಗ ನೋಡು ನನ್ನ ಆಟ. ಏನಾಟ? ಗೀತಾ ಎಲ್ರ ಮುಂದೆ ನಂಗೆ ಕಾಲು ಹಿಡಿತಾಳೆ. ಆ ಹಿಡಿಯೋ ರೀತಿ ಸರಿ ಇಲ್ಲ ಅಂತ ಎಲ್ರ ಮುಂದೆ ಕಾಲಲ್ಲಿ ಒದಿತೀನಿ. ಆದ್ರೆ ಅದನ್ನ ತಪ್ಪು ಅಂತ ಯಾರು ಹೇಳಲ್ಲ. ನೋವು ಮಾತ್ರ ಆ ಗೀತಾಗೆ. ಅಳಿಯಂದ್ರೆ ದಿನಕ್ಕೆ ಕನಿಷ್ಠ 3 ಲೀಟರ್ ನೀರು ಕುಡಿಬೇಕು, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಪೇಪರ್ ಓದ್ದೆ, ಅದಕ್ಕೆ ನೀರು ಕುಡಿಯಕ್ಕೆ ಶುರು ಮಾಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ರಿ. ನೀರ್ ಕುಡಿಯೋದು ಒಳ್ಳೆ ಅಭ್ಯಾಸ, ಆದ್ರೆ ನೀರ್ ಕುಡಿಸೋದು ಪುಣ್ಯದ ಕೆಲಸ. ಅಯ್ಯೋ ಬಂದೆ. ದೇವ್ರು ಏನಾಯ್ತು? ಅಯ್ಯ ಕಾಲು ಹುಡುಕ್ತು. ಕಾಲು ಹುಡುಕ್ತಾ ರೀ, ಅವ್ನು ನೋವಲ್ಲಿ ಒದ್ದಾಡಿ ಸಾಯ್ತಾ ಇದ್ದಾನೆ, ನಗ್ತಿರಲ್ರಿ? ಯಾವ ಊರ್ರಿ ನಿಮ್ದು? ಅಯ್ಯ ಸುಮ್ಮನಿರ್ರಿ. ಬನ್ನಿ, ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ಬನ್ನಿ ನೀವು ಕೂತ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ. ಗೀತಾ, ಅಯ್ಯೋ ದಾರಿ ಬಿಡ್ರಿ. ಗೀತಾ ಬಾಮ್ಮ ಇಲ್ಲಿ ಬೇಗ. ಅಳಿಯಂದ್ರ ಅವಸ್ಥೆ ನೋಡ್ವಾ. ಕಾಲು ಹುಡುಕ್ಬಿಟ್ಟಿದ್ದೆ. ವಿಜಯ್ ಕುಮಾರ, ಅವಳು ಬಂದು ಕಾಲು ಹಿಡಿತಾಳೆ, ನನ್ನ ಕಾಲಲ್ಲಿ ಓದಿತೀನಿ ಹಂಗೆ ಹೆಂಗೆ ಅಂತಂದ್ರೆ ಇವಾಗ ನೋಡಿದ್ರೆ ನೀನೇ ಉಳುಕಿಸ್ಕೊಂಡು ಕೂತ್ಬಿಟ್ಟಿದೆಯಲ್ಲೋ. ಡ್ರಾಮಾ ಮಾಮ. ಆ ಗೀತಾ ಇವಾಗ ನಂಗೆ ಕಾಲು ಹಿಡಿಲೇಬೇಕು. ಅವಳು ಸರಿಯಾಗಿ ಉಳುಕ್ ತೆಗ್ದಿಲ್ಲ ಅಂದ್ರೆ ಜಾರ್ಸೋದಿತೀನಿ. ನೋಡ್ದವ್ರ ಪಾಪ ನೋವು ಅನ್ಕೊಂತಾರೆ, ಆದ್ರೆ ನೋವು ಅನ್ಭವಿಸೋಳ್ಗೆ ನನ್ ಸರಿಯಾದ ಸಂದೇಶ ತಲುಪುತ್ತೆ. ಅಬ್ಬರ ಮಾಡ್ತೀನಿ, ನೋಡ್ತಿರೋ. ಓದಿಯ ಗಂಡ ಸಿಕ್ಕಿದ್ದಾನೆ ಅಂತ ಅವ್ರ ಅಪ್ಪ ಅಮ್ಮ ಒದ್ದಾಡಿ ಸ್ವತಃ ಅವರೇ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತಾರೆ. ಅಯ್ಯೋ ಬೇಗ. ಅಯ್ಯೋ ಇಲ್ಲಿ ನೋಡು, ಅಳಿಯಂದ್ರು ಕಾಲು ಉಳ್ಕಿಸ್ಕೊಂಡ್ಬಿಟ್ಟಿದ್ದಾರೆ. ಕಾಲು ಹುಡುಕ್ಬಿಟ್ಟೈತೆ ಮಾಮ, ಆಗ್ತಾ ಇಲ್ಲ. ವಿಜಯ್ ನಿಧಾನ ಕಣ, ನಿಧಾನ. ಆಯ್ತು ಸಹಿಸ್ಕೊ. ಏನಾಯ್ತು? ಅಳಿಯಂದ್ರು ಕಾಲು ಉಳ್ಕಿಸ್ಕೊಂಡ್ಬಿಟ್ಟಿದ್ದಾರೆ ಕಣೆ. ಈತ ಏನಮ್ಮ ನೋಡ್ತಾ ನಿಂತಿದ್ಯಾ? ಹೋಗಿ ಉಳುಕ್ ತೆಗಿ. ನೀನ್ ಕಲ್ತಿರೋ ವಿದ್ಯೆ ಅಳಿಯಂದ್ರ ನೋಗಿ ಉಪಶಮನ ಆಗ್ಬೇಕು. ಏನೇ ನೋಡ್ತಾ ನಿಂತಿದ್ಯಾ? ಹೋಗಿ ಮಾಡೆ. ಎಲ್ಲಿ ನೋವು ವಿಜಯ್? ಇಲ್ಲಿ ನೋವ್ತಾ ಇದೆ. ಶೂ ಬಿಚ್ಚಿ ನಾನು ಎಣ್ಣೆ ತಗೊಂಬರ್ತೀನಿ. ಗೀತಾ, ಅವ್ರಿಗೆ ತುಂಬಾ ನೋವಿದೆ ಅನ್ಸುತ್ತೆ. ನೀನ್ ನೋಡಮ್ಮ, ನಾನು ಎಣ್ಣೆ ತರ್ತೀನಿ. ಹೋಗು ನೋಡಮ್ಮ.
ಕೂತ್ಕೊಳ್ಳಮ್ಮ. ಕೂತ್ಕೊಂಡು ತೊಡೆ ಮೇಲೆ ಕಾಲಿಟ್ಕೊಂಡು ನಿಧಾನ ಶೂ ಬಿಚ್ಚು, ನೋಡು ಏನಾಗಿದೆ ಅಂತ. ಅಳಿಯಂದ್ರೆ ಕಾಲ್ ಕೊಡಿ, ಕೊಡಿ, ನೋಡ್ತಾಳೆ, ಕೊಡಿ. ಮೆಲ್ಗೆ, ನಿಧಾನ, ನೋವು ಅಂತಿದ್ದಾರೆ. ಹಾ, ಸುಶೀಲಾ, ಬೇಗ ಎಣ್ಣೆ ತಗೊಂಬಾರೆ. ಅದೇನ್ ಮಾಡ್ತೀಯ, ಬೇಗ ಮಾಡೆ, ನೋವು ತಡಿಯಕ್ ಆಗ್ತಿಲ್ಲ. ಅಮ್ಮ ಅಮ್ಮ ಅಮ್ಮ, ಆ ಕಡೆ ಎಲ್ಲ ಈ ಕಡೆ, ಚೂರು ಎಡಗಡೆ. ಅಲ್ಲೇ 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 ಅಲ್ಲೇ. ಅಳಿಯಂದ್ರೆ ಹೆದರ್ಕೋಬೇಡಿ, ಗೀತಾ ಎಲ್ಲನೂ ಸರಿ ಮಾಡ್ತಾಳೆ. ಗೀತಾ ನರನಾಡಿನ ಸರಿಯಾಗಿ ಹಿಡಿದು ಆ ನೋವನ್ನ ಕಿತ್ತು ಬಿಸಾಕಮ್ಮ. ಗೀತಾ, ಎಲ್ರ ಮುಂದೆ ನೀನ್ ಇವಾಗ ನನ್ ಕಾಲ್ ಹಿಡ್ದಿದ್ಯಾ, ನನ್ ಕಾಲ್ ನೆಟ್ಟಿಗೆ ಇದೆ. ಇವಾಗ ನಿನ್ ಕೆಟ್ಟದ್ ನೀವಿದ್ಯಾ ಅಂತ ನಾನು ಹೋದ್ರು ಯಾರು ಏನು ಕೇಳಲ್ಲ. ಮಾಡಕ್ ಕೆಲ್ಸ ನೆಟ್ಟಗ್ ಬರಲ್ಲ ಅಂತ ಓದಿತೀನಿ, ಓದಿಸ್ಕೊಳಕ್ ರೆಡಿ ಇರು. ನಿಮ್ಮಪ್ಪ ಅಮ್ಮನ ಮುಂದೆನೆ ನನ್ ಕಾಲಲ್ಲಿ ಓದೆ. ಅಮ್ಮ, ಅಯ್ಯೋ. ಮಾಮ, ಏನು ವಿಜಿ? ನಾನ್ ಇವಳನ್ನ ಕಾಲಲ್ಲಿ ಒದೆಯೋದನ್ನ ನಮ್ಮಮ್ಮ ಕಣ್ಣಾರೆ ನೋಡ್ಬೇಕು. ಹೋಗ್ ಕರ್ಕೊಂಬ. ಹೌದು, ನನ್ನ ತಂಗಿಯಮ್ಮ ಬರಲೇಬೇಕು. ಈ ಸೀನನ್ನು ಅವಳು ನೋಡ್ಲೇಬೇಕು. ಕರ್ಕೊಂಡ್ಬರ್ತೀನಿ. ಅಯ್ಯೋ, ಎಷ್ಟು ನೋವು ತಿಂತಿದ್ವಿ ವಿಜಿ, ನನ್ನ ಕಣ್ಣಲ್ಲಿ ನಂಗೆ ನೋಡಕ್ ಆಗ್ತಿಲ್ವಲ್ಲ. ಅಯ್ಯೋ, ಇರು ಯಾವ್ದಕ್ಕೂ ನೀನು ಅಮ್ಮನ ಕರ್ಕೊಂಡ್ಬರ್ತೀನಿ. ಪಾಪಿ ಬಿಪಿ ಬಂದೆ, ಒಂದ್ ನಿಮಿಷ. ಅಯ್ಯೋ ಗೀತಾ, ಏನಾಗಿದೆ ಸ್ವಲ್ಪ ನೋಡಮ್ಮ. ಅಳಿಯಂದ್ರ ಒದ್ದಾಟ ನೋಡಕ್ ಆಗ್ತಿಲ್ಲ. ಅಮ್ಮ, ಹಿಡಿ ಮೊದ್ಲು ನೋವಿನ ನರ ಹಿಡಿ.